ನಮಸ್ಕಾರ ಸ್ನೇಹಿತರೆ. ಇಚ್ಛಾಶಕ್ತಿ ಹೊಂದಿದ್ರೆ ಶತ್ರು ಎಷ್ಟೇ ದೊಡ್ಡವನಾಗಿದ್ರು, ಎಷ್ಟೇ ಬಲಿಷ್ಠವಾಗಿದ್ರು ಮಣ್ಣು ಮುಕ್ಕಿಸಬಹುದು ಅನ್ನೋದಕ್ಕೆ ಅಫ್ಘಾನಿಸ್ತಾನ ತಾಲಿಬಾನೇ ಜೀವಂತ ಉದಾಹರಣೆ. ಅಫ್ಘಾನಿಸ್ತಾನದ ಬಳಿ ವಾಯುಸೇನೆನೇ ಇಲ್ಲ. ಹೀಗಿದ್ದಾಗ್ಲೂ ಪಾಕಿಸ್ತಾನದ ಎಡಮುರಿ ಕಟ್ಟಿದ್ದೇಗೆ? ತಾಲಿಬಾನಿಗಳ ರುದ್ರ ತಾಂಡವಕ್ಕೆ ಪಾಕಿಸ್ತಾನಿಗಳು ಕೂಗ್ತಾ ಇರೋ ಕೂಗು ಭಾರತಕ್ಕೆ ತಲುಪ್ತಾ ಇದೆ. ಅಮೆರಿಕದವರೇನು ಅಫ್ಘಾನಿಸ್ತಾನಕ್ಕೆ ದಶಕಗಳ ಹಿಂದೆ ಬಂದಾಗ ಶಸ್ತ್ರಾಸ್ತ್ರಗಳ ಭಂಡಾರನೇ ತಂದಿದ್ರು. ಅಫ್ಘಾನಿಸ್ತಾನದಿಂದ ಅಮೆರಿಕದ ಸೇನೆ ಕಾಲ್ಕಿತ್ತಾಗ ಆ ಎಲ್ಲ ಶಸ್ತ್ರಾಸ್ತ್ರಗಳನ್ನ ಅಲ್ಲೇ ಬಿಟ್ಟೋದ್ರು. ಅದೇ ಶಸ್ತ್ರಾಸ್ತ್ರಗಳನ್ನೇ ಬಳಸಿ ಗೋರಿಲ್ಲಾದಂತಹ ಯುದ್ಧ ತಂತ್ರ ಅನುಸರಿಸಿ ಅಫ್ಘಾನಿಸ್ತಾನದ ತಾಲಿಬಾನು ಪಾಕಿಗಳ ರುಂಡ ಚೆಂಡಾಡಿದೆ. ಸಂಪೂರ್ಣ ಇಸ್ಲಾಮಾಬಾದನ್ನ ಬರ್ಬಾದ್ ಮಾಡುವ ಸ್ಕ್ರಿಪ್ಟ್ ಅಫ್ಘಾನಿಸ್ತಾನದ ಕಾಬೂಲ್ ಅಲ್ಲಿ ತಯಾರಾಗಿತ್ತು. ಪಾಕಿಸ್ತಾನ ಏರ್ ಫೋರ್ಸ್ ಇಲ್ಲದ ಅಫ್ಘಾನಿಸ್ತಾನದ ಮೇಲೆ ಏರ್ ಸ್ಟ್ರೈಕ್ ಮಾಡಿತ್ತು. ಅದಕ್ಕೆ ಎಂತಹ ಪ್ರತೀಕಾರ ತಾಲಿಬಾನಿಗಳು ತೀರ್ಸ್ಕೊಂಡಿದಾರಪ್ಪ ಅಂದ್ರೆ 57 ಪಾಕಿಸ್ತಾನದ ಸೈನಿಕರನ್ನು ಹೊಡೆದೊಡಿಸಿರೋದು. ತಾಲಿಬಾನಿಗಳ ಗೋರಿಲ್ಲಾ ಯುದ್ಧ ನೀತಿ ನೋಡಿ ಪ್ರಪಂಚ ದಂಗಾಗೋಗ್ಬಿಟ್ಟಿದೆ. ನಿಮಗೆ ನೆನಪಿರ್ಲಿ, ದಶಕಗಳ ಕಾಲ ಇದೇ ತಾಲಿಬಾನಿಗಳು ಅಮೆರಿಕದ ಬಲಿಷ್ಠ ಸೇನಾಪಡೆಯ ವಿರುದ್ಧ ಇದೇ ಯುದ್ಧ ತಂತ್ರ ಬಳಸಿ ಹೋರಾಡಿದವರು. ತಾಲಿಬಾನಿಗಳ ಯುದ್ಧ ಮಾಡೋ ಸ್ಟೈಲೇ ವಿಚಿತ್ರ. ಅಫ್ಘಾನಿಸ್ತಾನದ ಗುಡ್ಡ ಬೆಟ್ಟಗಳ ಮಧ್ಯೆ ಅಡಗಿ ಕೂತು ಶತ್ರುವಿನ ಮೇಲೆ ದಾಳಿ ಮಾಡ್ತಾರೆ. ಎಲ್ಲಿಂದ ಯಾವಾಗ ಹೇಗೆ ಬಂದು ಬಾರಿಸಿ ಹೋಗ್ತಾರೋ ಗೊತ್ತೇ ಆಗೋದಿಲ್ಲ. ತಾಲಿಬಾನಿಗಳು ಪಾಕಿಸ್ತಾನದ ಸೈನಿಕರನ್ನ ಕ್ಷಣಾರ್ಧದಲ್ಲೇ ಹೊಡೆದುರುಳಿಸ್ತಾ ಇದ್ರು ಈ ಗೋರಿಲ್ಲಾ ಯುದ್ಧ ತಂತ್ರದಿಂದ. ದೊಡ್ಡದಾಗಿ ನ್ಯಾಟೋ ರೀತಿಯ ಅಗ್ರಿಮೆಂಟ್ ಮಾಡ್ಕೊಂಡಿತ್ತಲ್ಲಪ್ಪ ಪಾಕಿಸ್ತಾನ ಸೌದಿ ಅರೇಬಿಯಾದ ಜೊತೆ. ಎಲ್ಲೋಯ್ತು ಸೌದಿ ಅರೇಬಿಯಾ ಪಾಕಿಸ್ತಾನದ ನ್ಯಾಟೋ ಅಗ್ರಿಮೆಂಟ್? ಪಾಕಿಸ್ತಾನದ ಸಹಾಯಕ್ಕೆ ಬಂತ ಸೌದಿ ಅರೇಬಿಯಾ? ನಿಮ್ಮದೇ ಬ್ರದರ್ ಕಂಟ್ರೀಸು ನೀನಾ ನಾನಾ ಅಂತ ಕಚ್ಚಾಡ್ತಾ ಇದಾವೆ. ಒಂದು ಕಾಲದಲ್ಲಿ ಇದೇ ಪಾಕಿಸ್ತಾನ ಅದೇ ಅಫ್ಘಾನಿಸ್ತಾನದ ತಾಲಿಬಾನಿಗಳ ಜೊತೆಗೆ ಬಾಯಿ ಅಂತ ಬಾಯಿಚಾರ ಸಂಬಂಧ ಇಟ್ಕೊಂಡಿತ್ತು. ಈಗ ಅದೇ ಬಾಯಿಗಳು ಕಟ್ಟರ್ ದುಶ್ಮನ್ಗಳಾಗಿದ್ದಾರೆ. ಇದೆಲ್ಲ ಶುರುವಾಗಿದ್ದ ಯಾವಾಗ? ಭಾರತದ ರೀತಿ ನಾನೂ ಸಹ ಏರ್ ಸ್ಟ್ರೈಕ್ ಮಾಡ್ತೇನೆ, ಸರ್ಜಿಕಲ್ ಸ್ಟ್ರೈಕ್ ಮಾಡ್ತೇನೆ ಅಂತ ದುಸ್ಸಾಹಸ ಮಾಡೋದಕ್ಕೆ ತಾಲಿಬಾನ್ ನ ಸೆಲೆಕ್ಟ್ ಮಾಡ್ಕೊಂಡು ದಾಳಿ ಮಾಡ್ತು. ತಾನೇ ದೊಡ್ಡ ಟೆರರಿಸ್ಟ್ ದೇಶ, ಟೆರರಿಸ್ಟ್ ಹಬ್ಬು. ಇನ್ನ ಅಫ್ಘಾನಿಸ್ತಾನದಲ್ಲಿರೋ ಟೆರರಿಸ್ಟ್ ಗಳನ್ನ ನಾಶ ಮಾಡುತ್ತಂತೆ ಪಾಕಿಸ್ತಾನ. ಹೆಂಗಿದೆ ನೋಡಿ, ಭೂತದ ಬಾಯಲ್ಲಿ ಭಗವದ್ಗೀತೆ. ಈ ಪಾಕಿಸ್ತಾನದ ಆರ್ಮಿ ಮಾಡಿದ ಹೇಡಿ ಕೆಲಸ ಎಂತದ್ ಗೊತ್ತಾ? ಅಫ್ಘಾನಿಸ್ತಾನದ ನಾಗರಿಕರನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡಿದ್ರು. ತಾಲಿಬಾನ್ ಏನ್ ಮಾಡಿಯಾರು? ಪ್ರತೀಕಾರ ತೀರಿಸಿಕೊಳ್ಳೋದಕ್ಕೆ ಅವರ ಬಳಿ ಯಾವುದೇ ಯುದ್ಧ ವಿಮಾನಗಳು ಇಲ್ಲ, ಏರ್ ಡಿಫೆನ್ಸ್ ಸಿಸ್ಟಮ್ ಇಲ್ಲ. ಪಾಕಿಗಳಿಗೆ ಗೊತ್ತಿಲ್ಲ ಅನ್ಸುತ್ತೆ. 2004ರ ತಾಲಿಬಾನ್ ಅಲ್ಲ ಇದು, 2025ರ ತಾಲಿಬಾನು. ದಶಕಗಳ ಕಾಲ ಬಲಿಷ್ಠ ಅಮೆರಿಕ ಸೇನೆಯ ಜೊತೆಗೆ ಹೋರಾಡಿ ಕಾದಾಡಿರುವ ಎಕ್ಸ್ಪೀರಿಯನ್ಸ್ ಇರುವ ತಾಲಿಬಾನ್ ಇದು. ಡ್ಯೂರಾಂಡ್ ಲೈನ್ ನಲ್ಲಿ ಅಫ್ಘಾನಿಗಳು ಪಾಕಿಸ್ತಾನದ ವಿರುದ್ಧ ಎಷ್ಟರ ಮಟ್ಟಿಗೆ ರುದ್ರ ತಾಂಡವ ಮಾಡಿದ್ದಾರೆ ಅಂದ್ರೆ ಪೋಸ್ಟ್ ಗಳನ್ನ ಬಿಟ್ಟು ಓಡೋಗಿದೆ ಪಾಕಿಸ್ತಾನದ ಸೇನೆ. ಇಂತಹ ರಣಹೇಡಿ ಸೇನೆ ಪಾಕಿಸ್ತಾನದ್ದು. ತಾಲಿಬಾನು ಮೇಲುಗೈ ಸಾಧಿಸಿದ್ದ ಹೇಗೆ? ಯಾವ ಶಸ್ತ್ರಾಸ್ತ್ರಗಳನ್ನ ಬಳಸ್ತು? ಯಾವ ಯುದ್ಧ ತಂತ್ರ ಬಳಸ್ತು? ಸ್ನೇಹಿತರೆ, ನಿಮಗೆ ನೆನಪಿರಲಿ, ತಾಲಿಬಾನ್ಗಳ ವಿರುದ್ಧ ಈ ಅಟ್ಯಾಕ್ಗೆ ಚೀನಾ ಸಹ ಸಹಾಯ ಮಾಡಿತ್ತು ಪಾಕಿಸ್ತಾನಕ್ಕೆ. ತನ್ನ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನ ಕೊಟ್ಟಿತ್ತು. JF ಥಂಡರ್ ಫೈಟರ್ ಜೆಟ್ ನಂತಹ ಅತ್ಯಾಧುನಿಕ ಯುದ್ಧ ವಿಮಾನ ಬಳಸಿ ಅಕ್ಟೋಬರ್ 9ನೇ ರಾತ್ರಿ ಅಫ್ಘಾನಿಸ್ತಾನದ ಜನ ನಿದ್ದೆ ಮಾಡ್ತಾ ಇದ್ದಾಗ ಪಾಕಿಸ್ತಾನ ದಾಳಿ ಮಾಡಿತ್ತು. 1900 km/h ವೇಗದಲ್ಲಿ ಓಡುತ್ತೆ ಇದು JF ಥಂಡರ್ ಫೈಟರ್ ಜೆಟ್. ಇದು SD-10 ಅನ್ನುವ ಘಾತಕ ಮಿಸೈಲ್ ಹೊತ್ತು ಅಟ್ಯಾಕ್ ಮಾಡುತ್ತೆ. ಕ್ಷಣಾರ್ಧದಲ್ಲಿ ಯಾವುದೇ ದೊಡ್ಡ ನಗರವನ್ನ ಸ್ಮಶಾನವಾಗಿಸುವ ತಾಕತ್ತು ಈ JF ಥಂಡರ್ 17 ಫೈಟರ್ ಜೆಟ್ ಗಿದೆ. ಅಷ್ಟೇ ಅಲ್ಲ, ಬರಾಕು ಮತ್ತು ಶಹಪಾರ್ ಅನ್ನುವ ಡ್ರೋನ್ ಗಳನ್ನು ಪಾಕಿಸ್ತಾನ ತಾಲಿಬಾನಿಗಳ ವಿರುದ್ಧ ಬಳಸಿತ್ತು. ಈ ಬರಾಕ್ ಡ್ರೋನ್ 1000 ಕಿಲೋಮೀಟರ್ ವರೆಗೂ ಹೋಗುತ್ತೆ. ಸ್ಯಾಟಲೈಟ್ ಬಳಸಿ ಟಾರ್ಗೆಟ್ ನ ಅಕ್ಯುರೇಟ್ ಆಗಿ ಉಡಿಸ್ ಮಾಡುತ್ತೆ. 9ನೇ ಅಕ್ಟೋಬರ್ ಕಾಬೂಲ್ ನ TTP ಲೀಡರ್ ಮೇಲೆ ಪಾಕಿಸ್ತಾನ ಅಟ್ಯಾಕ್ ಮಾಡಿತ್ತು. ಆಗ ಬಳಸಿದ್ದು ಇದೇ ಡ್ರೋನ್ ಅನ್ನ. ಅಷ್ಟೇ ಅಲ್ಲ, H4 ಅನ್ನುವ ಸ್ಮಾರ್ಟ್ ಬಾಂಬ್ ಅನ್ನು ಸಹ ಬಳಸಿತ್ತು. ಇದನ್ನ JF-17 ನಿಂದ 100 ಕಿಲೋಮೀಟರ್ ದೂರದಲ್ಲಿ ಇದ್ದುಕೊಂಡೇ ಅಫ್ಘಾನಿಸ್ತಾನದ ಗಡಿಯೊಳಗೆ ಎಸೆಯಬಹುದು. ಪಾಕಿಸ್ತಾನದ ಪೈಲಟ್ ಗಳಿಗೆ ಅಫ್ಘಾನಿಸ್ತಾನದ ಗಡಿಯೊಳಗೆ ಹೋಗೋ ಪ್ರಮೇಯನೇ ಬರೋದಿಲ್ಲ. ಪಾಕಿಸ್ತಾನದ ಗಡಿಯೊಳಗೆ ಇದ್ಕೊಂಡೇ ಅಫ್ಘಾನಿಸ್ತಾನದ 100 ಕಿಲೋಮೀಟರ್ ಏರಿಯಾನ GPS ಮೂಲಕ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಬಹುದು. ಅಷ್ಟೇ ಅಲ್ಲ, ನೆಲದ ಮೇಲಿಂದ ತಾಲಿಬಾನಿಗಳನ್ನ ಎದುರಿಸೋದಕ್ಕೆ AK-47 ನಂತಹ ಅತ್ಯಾಧುನಿಕ ರೈಫಲ್ ಗಳನ್ನ ಬಳಸಿತ್ತು ಪಾಕಿಸ್ತಾನ. ಇಷ್ಟೆಲ್ಲ ಮೇಲುಗೈ ಇದ್ರು, ಅಪ್ಪರ್ ಹ್ಯಾಂಡ್ ಇದ್ರು, ತಾಲಿಬಾನಿಗಳ ಮುಂದೆ ಮಂಡಿಯೂರಿದ್ಯಾಕೆ ಪಾಕಿಸ್ತಾನ? ಸ್ನೇಹಿತರೆ, ನಿಮ್ಮ ಬಳಿ ಎಷ್ಟೇ ಶಸ್ತ್ರಾಸ್ತ್ರಗಳಿದ್ರು ಅದನ್ನ ಚಲಾಯಿಸುವವರಲ್ಲಿ ಎದೆಗಾರಿಕೆ ಬೇಕಾಗತ್ತೆ, ಮನೋಬಲ, ಇಚ್ಛಾಶಕ್ತಿ ಇರ್ಬೇಕಾಗತ್ತೆ, ನೆವರ್ ಗಿವ್ ಅಪ್ ಅಟಿಟ್ಯೂಡ್ ಇರ್ಬೇಕಾಗತ್ತೆ.
ಆದ್ರೆ ಪಾಪಿ ಪಾಕಿಸ್ತಾನದ ಸೈನಿಕರಲ್ಲಿ ಎಳ್ಳು ಕಾಳಷ್ಟು ಇಲ್ಲ ಬಿಡಿಯೋದು. ಹಾಗಾಗಿ ಅಫ್ಘಾನಿಸ್ತಾನದ ತಾಲಿಬಾನಿಗಳ ವಿರುದ್ಧ ಸೋತು ಶರಣಾಗಿದ್ದು ಪಾಕ್ ಆರ್ಮಿ. ಈ ಶಾಕ್ ಇಂದ ದಿಗಿಲುಗೊಂಡು ಬಿಟ್ಟಿದ್ದಾರೆ ಮುಲ್ಲಾ ಮುನೀರು. ಹಾಸ್ಪಿಟಲ್ ಅಲ್ಲಿ ಐಸಿಯುಗೆ ಅಡ್ಮಿಟ್ ಆಗಿದ್ರು ಯಾವುದೇ ಆಶ್ಚರ್ಯಗಳಿಲ್ಲ. ಇನ್ನ ತಾಲಿಬಾನ್ ಯಾವೆಲ್ಲ ಶಸ್ತ್ರಾಸ್ತ್ರಗಳನ್ನ ಬಳಸಿ ಪಾಕಿಸ್ತಾನಕ್ಕೆ ದುಸ್ವಪ್ನವಾಯಿತು ಅಂದ್ರೆ, ನಿಮಗೆ ನೆನಪಿರಲಿ, ದಶಕಗಳ ಹಿಂದೆ ಅಮೆರಿಕ ಅಫ್ಘಾನಿಸ್ತಾನಕ್ಕೆ ಬಂದಾಗ ಸಾವಿರಾರು ಕೋಟಿ ಡಾಲರ್ನಷ್ಟು ಶಸ್ತ್ರಾಸ್ತ್ರಗಳನ್ನು ತಂದಿತ್ತು. ಒಂದು ಲೆಕ್ಕಾಚಾರದ ಪ್ರಕಾರ 7,000 ಕೋಟಿ ಡಾಲರ್ನಷ್ಟು ಶಸ್ತ್ರಾಸ್ತ್ರಗಳನ್ನ ಅಮೆರಿಕ ವಾಪಸ್ ಹೋಗುವಾಗ ಅಫ್ಘಾನಿಸ್ತಾನದಲ್ಲೇ ಬಿಟ್ಟೋಗಿದೆ. ಇದೇ ಶಸ್ತ್ರಾಸ್ತ್ರಗಳನ್ನ ಬಳಸಿ ತಾಲಿಬಾನಿಗಳು ಪಾಕಿಸ್ತಾನದ ಸೇನೆಯ ಎಡಮುರಿ ಕಟ್ಟಿದಾವೆ. ಅವರು ಬಳಸಿದ್ದ ಒಂದು ರೈಫಲ್ M4 ಕಾರ್ಬೋನೇಟ್ ರೈಫಲ್. ಇದು ಅಕ್ಯುರೇಟ್ ಆಗಿ ಟಾರ್ಗೆಟ್ ನ ರೀಚ್ ಮಾಡುತ್ತೆ. ಗೋರಿಲ್ಲಾ ಯುದ್ಧ ನೀತಿಗೆ ಹೇಳಿ ಮಾಡಿಸಿರೋ ರೈಫಲ್ ಇದು. ಇದರ ರೇಂಜ್ 500 ಮೀಟರ್. RPG-7 ಲಾಂಚರ್ ಅನ್ನುವ ರಾಕೆಟ್ ಲಾಂಚರ್ ನ ತಾಲಿಬಾನಿಗಳು ಬಳಸಿದ್ರು. ಇದು ಗೋರಿಲ್ಲಾ ಯುದ್ಧದಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತೆ. ಇದನ್ನ ಹೆಗಲ ಮೇಲೆ ಇಟ್ಟುಕೊಂಡೇ ಚಲಾಯಿಸಲಾಗುತ್ತೆ. ಇದು ಯಾವುದೇ ಬಂಕರ್, ಚೆಕ್ ಪೋಸ್ಟ್ ಗಳು, ಶಸ್ತ್ರಾಸ್ತ್ರಗಳನ್ನು ತುಂಬಿರುವ ಟ್ರಕ್ ಗಳನ್ನ ಉಡಾಯಿಸೋದಿಕ್ಕೆ ಸಹಾಯ ಮಾಡುತ್ತೆ. ಇದೇ ರಾಕೆಟ್ ಲಾಂಚರ್ ಗಳನ್ನ ಬಳಸಿ ಸುಮಾರು 25ಕ್ಕೂ ಹೆಚ್ಚು ಪಾಕಿಸ್ತಾನದ ಚೆಕ್ ಪೋಸ್ಟ್ ಗಳನ್ನ ಉಡಾಯಿಸಿತ್ತು ತಾಲಿಬಾನು. ಇನ್ನು ಮತ್ತೊಂದು ಪ್ರಮುಖ ಶಸ್ತ್ರಾಸ್ತ್ರ ತಾಲಿಬಾನಿಗಳು ಬಳಸಿದ್ದು PKM ಮತ್ತು DSHK. ಇವು ಮಷೀನ್ ಗನ್ಗಳು. ಅದರಲ್ಲೂ PKM ಇದೆಯಲ್ಲ, ಶತ್ರುವಿನ ಮೇಲೆ ಗುಂಡಿನ ಮಳೆ ಸುರಿಸಬಹುದು ಇದರಿಂದ. ಇನ್ನ DSHK ಗುಡ್ಡಗಾಡು ಪ್ರದೇಶಗಳಲ್ಲಿ ಫಿಕ್ಸ್ ಮಾಡಿ ಶತ್ರುವಿನ ಮೇಲೆ ಗುಂಡಿನ ಮಳೆ ಸುರಿಸ್ತಾರೆ ಇದರಿಂದ. ಇದನ್ನ ಟ್ರಕ್ ಗಳ ಮೇಲೂ ಸಹ ಫಿಕ್ಸ್ ಮಾಡಬಹುದು, ನೆಲದ ಮೇಲೂ ಸಹ ಇದನ್ನ ಫಿಕ್ಸ್ ಮಾಡಿ ಸುಮಾರು 2 ಕಿಲೋಮೀಟರ್ ರೇಂಜ್ ನಲ್ಲಿರುವ ಟಾರ್ಗೆಟ್ ನ ಇದರ ಬುಲೆಟ್ ಗಳು ಅಕ್ಯುರೇಟ್ ಆಗಿ ರೀಚ್ ಆಗುತ್ತವೆ. ಎಷ್ಟೇ ಪಾಕಿಸ್ತಾನದ ಸೈನಿಕರು ಚೆಕ್ ಪೋಸ್ಟ್ ಬಿಟ್ಟು ಓಡಿ ಹೋಗೋದಕ್ಕೆ ಪ್ರಯತ್ನ ಮಾಡಿದ್ರು, ಈ ಮಷಿನ್ ಗನ್ ಗಳ ಟಾರ್ಗೆಟ್ ಇಂದ ಬಚಾವಾಗೋದಕ್ಕೆ ಸಾಧ್ಯ ಆಗಿರ್ಲಿಲ್ಲ. 57-58 ಜನ ಪಾಕಿಗಳು ಇದಕ್ಕೆ ಬಲಿಯಾಗಿ ಹೋದ್ರು. ಇನ್ನು ಅಫ್ಘಾನಿಸ್ತಾನಿಗಳು ತಾವು ಮಾಡಿರ್ತಕ್ಕಂತ ಕೆಲವು ಹ್ಯಾಂಡ್ ಮೇಡ್ ಬಾಂಬ್ ಗಳನ್ನ ರಸ್ತೆಗಳ ಮಧ್ಯದಲ್ಲಿ ಅಡಗಿಸಿಟ್ಟು, ಒಟ್ಟಾರೆ ಎಲ್ಲೆಲ್ಲ ಪಾಕಿಸ್ತಾನದ ಆರ್ಮಿಯ ಕಾನ್ವೆ ಇರುತ್ತೋ ಅಲ್ಲೆಲ್ಲ ಗೊತ್ತಾಗದಂತೆ ಅಡಗಿಸಿಟ್ಟು ಉಡಾಯಿಸಿ ಬಿಡ್ತಾ ಇದ್ರು. ಇಷ್ಟೆಲ್ಲಾ ಅಫ್ಘಾನಿಸ್ತಾನ ಮಾಡಿದ್ದಾದ್ರೂ ಯಾವಾಗ ಪಾಕಿಸ್ತಾನದಿಂದ ಬರ್ತಕ್ಕಂತಹ ರಾಕೆಟ್ ಅನ್ನ ತಡೆಯೋದಿಕ್ಕೆ ಬೇಕಾದ ಏರ್ ಡಿಫೆನ್ಸ್ ಇಲ್ಲದ ಸಂದರ್ಭದಲ್ಲೂ ಧೃತಿಗೆಡಲಿಲ್ಲ ತಾಲಿಬಾನಿಗಳು. ತಾಲಿಬಾನಿಗಳ ತಾಕತ್ತೇನಪ್ಪಾ ಅಂದ್ರೆ, ನೆಲದ ಮೇಲೇನಾದ್ರೂ ಅವರ ವಿರುದ್ಧ ಯುದ್ಧ ಮಾಡೋದಕ್ಕೆ ಹೋದ್ರೆ ನೀರು ಕುಡಿಸಿ ಅಡ್ಡಡ್ಡ ಉದ್ದುದ್ದ ಮಲಗಿಸಿ ಬಿಡ್ತಾರೆ. ಇದೇ ನೋಡಿ ಆಗಿದ್ದು ಪಾಕಿಸ್ತಾನದ ಸೇನೆಯ ಜೊತೆಗೂ. ಪಾಕ್ ಸೇನೆ ಎಲ್ಲಿವರೆಗೂ ಸೇಫ್ ಆಗಿತ್ತು, ಅವರು ಆಕಾಶದಿಂದ JF-17 ಥಂಡರ್ ಫೈಟರ್ ಜೆಟ್ ಇಂದ ದಾಳಿ ಮಾಡುವವರೆಗೂ ಸೇಫ್ ಆಗಿದ್ರು. ಯಾವಾಗ ತಾಲಿಬಾನಿಗಳು ಪಾಕಿಸ್ತಾನದ ಚೆಕ್ ಪೋಸ್ಟ್ ಗಳ ಹತ್ತತ್ರ ಬರೋದಕ್ಕೆ ಶುರು ಮಾಡಿದ್ರು, ಇನ್ನು ನಮ್ಮಿಂದ ಸಾಧ್ಯ ಇಲ್ಲ ಅಂತೇಳಿ ಪಾಕ್ ಸೈನಿಕರು ಹೇಡಿಗಳ ರೀತಿ ಓಡೋದ್ರು. ಅದರಲ್ಲೂ ಡ್ಯೂರಾಂಡ್ ಲೈನ್ ನಲ್ಲಿ ಬರ್ತಕ್ಕಂತಹ ಬೆಟ್ಟ ಗುಡ್ಡಗಳ ರೀಜನ್ ಏನಿದೆ, ಅದೆಲ್ಲ ತಾಲಿಬಾನಿಗಳಿಗೆ ಕರತಲಾಮಲಕ ಆಗೋಗ್ಬಿಟ್ಟಿದೆ. ಅವರು ಅಲ್ಲೇ ಇರೋದು, ಅಲ್ಲೇ ಊಟ, ಅಲ್ಲೇ ನಿದ್ದೆ. ಎಲ್ಲಿ ಬಚ್ಚಿಟ್ಕೋಬೇಕು, ಎಲ್ಲಿಂದ ಯಾವಾಗ ದಾಳಿ ಮಾಡ್ಬೇಕು, ಅಟ್ಯಾಕ್ ಮಾಡಿದ ನಂತರ ಯಾವ ರೀತಿ ಬಚಾವಾಗ್ಬೇಕು, ಗಾಯಬಾಗ್ಬೇಕು, ಎಲ್ಲವೂ ಗೊರಿಲ್ಲಾ ಯುದ್ಧ ನೀತಿ ಇದು. ಬೆಟ್ಟ ಗುಡ್ಡಗಳ ನಡುವೆ ಕಣಿವೆಗಳಲ್ಲಿ ಬಚ್ಚಿಟ್ಟುಕೊಂಡು ಗೊತ್ತಾಗದಂತೆ ಶತ್ರುವಿನ ಮೇಲೆ ಅಟ್ಯಾಕ್ ಮಾಡಿ ತಕ್ಷಣ ಪರಾರಿಯಾಗ್ಬಿಡೋದು. ಹೀಗೆ ಮಾಡೋದ್ರಿಂದ ಪಾಕಿಸ್ತಾನದ ಸೇನೆಯಲ್ಲ, ಯಾವುದೇ ಸೇನೆ ನೆಲದ ಮೇಲೆ ಯುದ್ಧ ಮಾಡೋದಕ್ಕೆ ಹೋದ್ರೆ ತಾಲಿಬಾನಿಗಳಿಗೆ ಈಡಾಗೋದೇ ಇಲ್ಲ. ಅಮೆರಿಕದ್ದೇ ಎಕ್ಸಾಂಪಲ್ ತಗೊಳ್ಳಿ. ದಶಕಗಳ ಕಾಲ ತಾಲಿಬಾನಿಗಳ ವಿರುದ್ಧ ಅಫ್ಘಾನಿಸ್ತಾನದಲ್ಲಿ ಹೋರಾಟ ಮಾಡ್ತು. ಏನು ಕಿತ್ಕೊಳ್ಳೋದಕ್ಕೆ ಸಾಧ್ಯ ಆಯ್ತು? ಮತ್ತದೇ ತಾಲಿಬಾನ್ ಸರ್ಕಾರ ಬಂತು ಅಫ್ಘಾನಿಸ್ತಾನದಲ್ಲಿ. ಬಂದ ದಾರಿಗೆ ಸುಂಕ ಇಲ್ಲ ಅಂತ ವಾಪಸ್ ಕಾಲ್ ಕಿತ್ತು ತನ್ನ ದೇಶಕ್ಕೆ ಓಡಿ ಹೋಯ್ತು ಅಮೆರಿಕದ ಸೇನೆ. ಪರಿಸ್ಥಿತಿ ಹೀಗಿರುವಾಗ ಪಾಕಿಸ್ತಾನದ ಕತೆ ಏನಾಗ್ಬೇಡ ಯೋಚನೆ ಮಾಡಿ. ನಿಮ್ಗೇನ್ ಅನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.